ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಪ್ರತಿದಿನ ಆಶೀರ್ವದಿಸ್ತಾ ಬಂದಿದ್ದಾರೆ ಎಂದು ನಾನು ನಂಬ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದೊಂದು ವಾಕ್ಯವು ನಿಮ್ಮ ಲೈಫಲ್ಲಿ ಅದ್ಭುತ ಕಾಣಲಿ, ಅತಿಶಯ ಕಾಣಲಿ. ಏನೆಲ್ಲ ನೀವು ಕೆಲಸ ಕಾರ್ಯಗಳು ನೀವು ಮಾಡ್ತಿರೋ, ಯೇಸು ಕ್ರಿಸ್ತನು ಎಲ್ಲ ವಿಷಯದಲ್ಲೂ ಜಯವನ್ನು ಕೊಡುತ್ತಾ ನಿಮಗೆ ಆನಂದವನ್ನು ನೀಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಯಾವಕ್ಕೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಯಾವಾಗ ದೇವರಲ್ಲಿ ನೀವು ಆನಂದ ಪಡ್ತಿರೋ ಪ್ರತಿದಿನ ಪ್ರತಿ ಕ್ಷಣ ಆತನು ಏನಾಗಿದ್ದಾನೆ, ಧನ್ಯನಾಗಿದ್ದಾನೆ, ಆತನಲ್ಲಿ ಸಂತೋಷ ಉಳ್ಳವನಾಗ್ತಾನೆ. ಯಾವ್ಯಾವುದು ಈ ಲೋಕದಲ್ಲಿ ಬರುವುದ ಶೋಧನೆ ಆಗ್ಬೋದು, ಸೈತಾನನ್ನು ಹಾಕುವುದು ಯಾವುದಕ್ಕೂ ಭಯಪಡುವುದನೆಗೆ ಆತನ ಆನಂದವನ್ನು ಪಡ್ತಾನೆ. ಕೀರ್ತನೆಕಾರ ಹೇಳುವಾಗ ನಮ್ಮ ಆತನು ಮುಂದಿನ ಸಂತತಿಗೆ ಹೇಳಿದಂಥ ಒಂದು ಮಾತುಗಳಾಗಿದೆ. ದೇವರನ್ನು ಹೀಗೆ ಕೀರ್ತಿಸಬೇಕು, ಸ್ತುತಿಸಬೇಕು, ಆರಾಧಿಸಬೇಕು, ಘನಪಡಿಸಬೇಕು ಎಂಬುದಾಗಿ ಕೀರ್ತನೆಗಾರನು ಹೇಳುವಾಗಲೇ ನಮಗೆ ಆ ಒಂದು ವಾಕ್ಯ ಓದುವಾಗಲೇ ಸಂತೋಷ ಉಂಟಾಗುತ್ತೆ. ಥ್ಯಾಂಕ್ ಯು ಜೀಸಸ್. 112ನೇ ಕೀರ್ತನೆ. ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುವುದು. ದಯೆಯು ಕನಿಕರು ನೀತಿಯು ಉಳ್ಳ ದೇವರಿಗೆ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯಗಳು ನೀತಿಗೆ ನಡೆಸುವವನು ಭಾಗ್ಯವಂತನು, ಅವನು ಎಂದಿಗೂ ಕದಲುವುದಿಲ್ಲ. ನೀತಿವಂತನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಆಮೇನ್. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣನೆಂಬುದು ಭರವಸೆ ಇರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವಿರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ದುಷ್ಟನು ನೋಡಿ ವ್ಯತ್ಯಪಡುವನು, ಅವನು ಹಲ್ಲು ಕಡಿಯುತ್ತಾ ಲಯ ಹೊಂದುವನು. ದುಷ್ಟರ ನಿರೀಕ್ಷೆಯು ಭಂಗವಾಗುವುದು, ಆದರೆ ಕರ್ತನಲ್ಲಿರುವವರಿಗೆ ಆತನ ಮಹಿಮೆಯಲ್ಲಿ ದೇವರು ಎತ್ತಲ್ಪಡ್ತಾರೆ. ಆತನ ಕೊಂಬು ಎತ್ತಲ್ಪಡುತ್ತದೆ ಮಹಿಮೆಯಲ್ಲಿ. ಆತನ ಸಂತತಿಯು ಲೋಕದಲ್ಲಿ ಬಲಿಷ್ಠವಾಗುವುದು. ಅವರ ಕುಟುಂಬದಲ್ಲಿ ಧನೈಶ್ವರ್ಯಗಳು ತುಂಬಿ ತುಳುಕಲ್ಪಡುವುದು. ಆತನಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಯಾವ ಕೆಟ್ಟ ಸುದ್ದಿಯಾಗಲಿ ಯಾರಿಗೂ ಭಯಪಡದನೆ ಆತನು ನೀತಿವಂತನಾಗಿ ಆತನು ಜೀವಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಈ ವಾಕ್ಯದಿಂದ ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿ ಇರುವ ಎಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಆತನ ಕೀರ್ತನೆ ಹಾಡುತ್ತಾ ಕರ್ತನನ್ನು ಸ್ತುತಿಸ್ತಾ ಆತನಲ್ಲಿ ಇರುವಾಗಲೇ ನಮಗೆ ಆನಂದ. ಅದಕ್ಕಾಗಿ ದೇವರೇ, ಯಾರೆಲ್ಲ ಶಿಲುಬೆಯನ್ನು ನೋಡಿ ಎಲ್ಲರೂ ರಕ್ಷಣೆ ಹೊಂದರೋ ಅವರೆಲ್ಲರೂ ಧನ್ಯರಾಗ್ತಾರೆ, ಪರಲೋಕಕ್ಕೆ ಬಾಧ್ಯರಾಗ್ತಾರೆ. ಆತನ ಪ್ರಿಯ ಮಕ್ಕಳಾಗಿ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆತನ ಸ್ತುತಿಸಿರಿ, ಹಾಡಿ ಹರಸಿರಿ, ಭಜಿಸಿರಿ, ಯಾಕೆಂದರೆ ಆ ಶಿಲುಬೆಯಲ್ಲಿ ನಮಗಾಗಿ ಎಷ್ಟೊಂದು ಪ್ರೀತಿ ಮಾಡಿದ್ದಾರೆ ದೇವರೇ. ಹಲ್ಲೆಲೂಯಾ.